ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎ ವೈಬ್ಸ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಸೊ ಇವಾಗ ನಾನು ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಳತ್ತೀನಿ. ನಾನು ಮಾರ್ನಿಂಗ್ ಎದ್ದ ಕೂಡಲೇ ಆಮ್ಲ ಜ್ಯೂಸ್ ಕುಡಿತೀನಿ. ಇದ್ರ ಬೆನಿಫಿಟ್ಸ್ ಏನು, ಇದನ್ನು ಕುಡಿದ್ರೆ ಏನಾಗುತ್ತೆ ಅಂತಂದೇಳಿ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗೆ ಹೇಳೀನಿ. ಸೊ ನಾನು ಅದನ್ನೇನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಸೊ ದಿಸ್ ಇಸ್ ಮೈ ಮಾರ್ನಿಂಗ್ ಜ್ಯೂಸ್. ಸೊ ಈ ವ್ಲಾಗ್ ಒಳಗೆ ನಾನು ವೀಕೆಂಡ್ ರೂಟೀನ್ ಹೆಂಗಿರುತ್ತೆ ಅಂತಂದರೆ ಶೇರ್ ಮಾಡ್ತೀನಿ. ಸೊ ಆ್ಯಸ್ ಯು ನೋ ಇಟ್ಸ್ ಅ ವೀಕೆಂಡ್. ಸೊ ನಾನು ಲೇಟಾಗಿ ಹೇಳ್ತೀನಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ, ಹೊರಗೆ ರಂಗೋಲಿ ಎಲ್ಲ ಹಾಕ್ತೀನಿ. ಆಮೇಲೆ ವಾಪಸ್ ಬಂದು ಜ್ಯೂಸೆಲ್ಲ ಮಾಡಿ ಇವಾಗ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡತ್ತೀನಿ. ಇವತ್ತು ನಾನು ರೆಡ್ ಪೋಹ ಮಾಡತ್ತೀನಿ. ರೆಡ್ ಪೋಹ ಮೀನ್ಸ್ ಲೈಕ್ ರೆಡ್ ಅವಲಕ್ಕಿ ಇಲ್ಲ ಬ್ರೌನ್ ಅವಲಕ್ಕಿ ಅಂತಲೂ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲ ಕಡೆ ಜಾಸ್ತಿ ವೈಟ್ ಪೋಹನ ಮಾಡ್ತಾರೆ. ನಾನು ಇವಾಗ ಈಗೀಗ ರೆಡ್ ಪೋಹ ಮಾಡತ್ತೀನಿ. ನೀವು ಎರಡೂ ತಿನ್ಬೋದು, ಬಟ್ ಹೆಲ್ತ್ ವೈಸ್ ನೋಡಿದ್ರೆ ರೆಡ್ ಪೋಹ ಭಾಳ ಚಲೋ ಅಂತಂದ್ರೆ ಅಂತಾರೆ. ಇದೇನು ಭಾಳ ಕಷ್ಟ ಏನಿಲ್ಲ. ನೀವು ನಾರ್ಮಲ್ ವೈಟ್ ಅವಲಕ್ಕಿ ಹೆಂಗೆ ಮಾಡ್ತೀರಿ ಹಾಗೆ ಇದು ರೆಡ್ ಅವಲಕ್ಕಿನೂ ಮಾಡ್ಬೋದು. ಜಸ್ಟ್ ಲಿಂಬೆ ಹಣ್ಣು, ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ಳೋದು, ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋದು, ಆಮೇಲೆ ಕರಿಬೇವು ತೊಗೊಳ್ಳೋದು, ಕೊತ್ತಂಬರಿ ತೊಗೊಳ್ಳೋದು. ನಾರ್ಮಲ್ ನೀವು ಹೆಂಗೆ ಒಗ್ಗರಣೆ ಕೊಡ್ತೀರಿ ಹಂಗೆ ಒಗ್ಗರಣೆ ಕೊಡೋದು. ಬಟ್ ವೈ ರೆಡ್ ಪೋಹ ಅಂಥೇಳಿ ನೀವೇನಾದರೂ ಕೇಳಿದ್ರೆ ಇದ್ರೊಳಗೆ ಫೈಬರ್, ಐರನ್, ವಿಟಮಿನ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಎಲ್ಲ ಜಾಸ್ತಿ ಅಮೌಂಟ್ ಒಳಗೇ ಇರುತ್ತೆ. ಸೊ ಈ ಫೈಬರ್ ನಮ್ಮ ಡೈಜೆಷನಿಗೆ ಭಾಳ ಸಹಾಯ ಮಾಡ್ತೈತಿ. ಬ್ಲಡ್ ಶುಗರ್ ಲೆವೆಲ್ಸನ್ನೆಲ್ಲ ಕಂಟ್ರೋಲ್ ಮಾಡ್ತೈತಿ. ಆದ್ರೆ ವೈಟ್ ಪೋಹ ವೈಟ್ ಪಾಲಿಸ್ಟರ್ ರೈಸಿಂದ ಮಾಡಿರ್ತೈತಿ. ಅದು ಜಲ್ದಿ ಕುಕ್ ಆಗುತ್ತೆ. ಬಟ್ ತಿನ್ನೋಕೆ ಈಸಿ ಇರುತ್ತೆ. ಬಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಕಡಿಮೆ ಇರುತ್ತೆ ಅದ್ರೊಳಗೆ. ಹೆಲ್ತ್ ವೈಸ್ ನೋಡಿದ್ರೆ ರೆಡ್ ಪೋಹ ತಿನ್ನೋದು ಭಾಳ ಚಲೋ, ಆ್ಯಸ್ ನಾ ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಈಗ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಎರಡೂ ಪೋಹದ್ದು ಹೇಳ್ತೀನಿ, ರೆಡ್ ಆ್ಯಂಡ್ ವೈಟ್ ಪೋಹದ್ದು. ರೆಡ್ ಪೋಹ ಈಸ್ ರಿಚ್ ಇನ್ ಡಯಟರಿ ಫೈಬರ್, ಹೆಲ್ಪ್ಸ್ ಡೈಜೆಷನ್ ಆ್ಯಂಡ್ ಕೀಪ್ಸ್ ಯು ಫುಲ್ ಲಾಂಗರ್. ಆ್ಯಂಡ್ ಜಾಸ್ತಿ ಐರನ್, ವಿಟಮಿನ್, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಆಲ್ಸೋ ಗುಡ್ ಫಾರ್ ವೇಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹಾರ್ಟ್ ಹೆಲ್ತ್. ವೇಟ್ ಲಾಸ್ ಮಾಡೋರಿಗಂತೂ ಅಗದಿ ಹೇಳಿ ಮಾಡಿಸಿದಂಥದ್ದು ಇದೆ. ಬಟ್ ಡಿಸಡ್ವಾಂಟೇಜಸ್ ಹೇಳ್ಬೇಕಂತಂದ್ರೆ ಜಾಸ್ತಿ ಟೈಮ್ ತೊಗೊತೈತಿ ಕುಕ್ ಮಾಡೋಕೆ ಆ್ಯಂಡ್ ಸೋಕ್ ಮಾಡೋಕೆ. ಸೊ ಸೋಕ್ ಮಾಡೋಕೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಬೇಕಾಗ್ತೈತೆ ನೀವು. ಅದು ಬಿಟ್ಟರೆ ಮತ್ತು ಎಲ್ಲರಿಗೂ ಇಷ್ಟ ಆಗಲ್ಲ ಇದು ರೆಡ್ ಪೋಹ. ನನಗೆ ಇಷ್ಟ ಆಯ್ತು, ನನಗೇನೇನು ಅಷ್ಟೊಂದೇನು ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಇನ್ನೊಂದು ಡಿಸಡ್ವಾಂಟೇಜ್ ಏನಂತಂದ್ರೆ ವೈಟ್ ಪೋಹಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇರ್ಬೋದು. ನನಗಷ್ಟು ನೆನಪಿಲ್ಲ ರೀ ತೊಗೊಂಡು ಬಂದಿದ್ದೆ. ವೈಟ್ ಪೋಹ ಅಡ್ವಾಂಟೇಜಸ್ ಏನಂತಂದ್ರೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸಾಫ್ಟ್ ಇರುತ್ತೆ ಟೆಕ್ಸ್ಚರ್ ಒಳಗೆ, ಜಲ್ದಿ ಕುಕ್ ಆಗುತ್ತೆ. ಆ್ಯಂಡ್ ಎಲ್ಲ ಕಡೆಯೂ ಅವೈಲೇಬಲ್ ಇರುತ್ತೆ, ಚೀಪ್ ಒಳಗೂ ಇರುತ್ತೆ, ಟೇಸ್ಟೂ ಚಲೋನೇ ಇರುತ್ತೆ. ಬಟ್ ಡಿಸಡ್ವಾಂಟೇಜಸ್ ಏನಂತಂದ್ರೆ ಫೈಬರ್, ಐರನ್, ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಇವೆಲ್ಲ ಕಡಿಮೆನೇ ಇರ್ತಾವೆ ಇದ್ರೊಳಗೆ. ಮೇನ್ ಏನಂತಂದ್ರೆ ಬ್ಲಡ್ ಶುಗರ್ನ ಒಮ್ಮೆ ಏನರ ಜಾಸ್ತಿ ಮಾಡೋ ಸಾಧ್ಯತೆ ಇರ್ಬೋದು. ಸೊ ನಿಮಗೆ ಹೆಲ್ದಿ ಇರಬೇಕು, ನಾ ಹೆಲ್ದಿ ತಿನ್ನಬೇಕು ಅಂತಂದು ಏನರ ಇತ್ತಂದ್ರೆ ರೆಡ್ ಪೋಹನ ಕನ್ಸಿಡರ್ ಮಾಡಿರಿ. ಅಂಥ ಪರಿ ಡಿಫ್ರೆನ್ಸ್ ಏನಿರಲ್ಲ. ಸೊ ದಿಸ್ ವಾಸ್ ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈಗ ನಾಷ್ಟ ಎಲ್ಲ ಆಯ್ತು. ನಾಷ್ಟ ಮುಗಿದು ಆಮೇಲೆ ಚಾ ಅಂತೂ ಬೇಕಾ. ನಮ್ದು ಅದೇನೋ ಒಂಥರ ಅಡಿಕ್ಷನ್. ಚಾ ಇಲ್ಲ ಅಂತಂದ್ರೆ ನಮಗೆ ದಿನಾನೂ ಸ್ಟಾರ್ಟ್ ಆಗಲ್ಲ, ದಿನ ಕಂಪ್ಲೀಟೂ ಆಗಲ್ಲ. ಮೊದಲು ನಾನು ಖಾಲಿ ಹೊಟ್ಟೆಲೇ ಭಾಳ ಚಹಾ ಕುಡಿತಿದ್ದೆ. ಬಟ್ ಇವಾಗ ಬಿಟ್ಟೇನಿ. ಈಗ ಆಮ್ಲ ಜ್ಯೂಸ್ ಸ್ಟಾರ್ಟ್ ಮಾಡೀನಿ. ಯಾರೂ ಖಾಲಿ ಹೊಟ್ಟೆಲೇ ಚಹಾ ಮಾತ್ರ ಕುಡಿಯೋಕೆ ಹೋಗ್ಬೇಡ್ರಿ. ಏನರ ಸ್ವಲ್ಪ ತಿನ್ನಿರಿ, ಇಲ್ಲ ಚಹಾ ಕುಡಿಯಬೇಕಂತಂದ್ರೆ ಮೊದಲು ಒಂದು ಗ್ಲಾಸ್ ನೀರು ಕುಡೀರಿ. ಆಮೇಲೆ ಒಂದು 5 to 10 minutes ಬಿಟ್ಟು ಆಮೇಲೆ ನೀವು ಟೀ ಮಾಡ್ಕೊಂಡು ಕುಡಿಬೋದು. ಯಾಕಂದ್ರೆ ಭಾಳ ಡಿಸಡ್ವಾಂಟೇಜಸ್ ಅದಾವೆ ನೀವೇನರ ಚಹಾ ಹಂಗೆ ಖಾಲಿ ಹೊಟ್ಟೆಲೇ ಕುಡಿದ್ರೆ. ಸೊ ನಮಗೆ ಚಹಾ ಎಲೆ ಇರಬೇಕು, ಟೀ ಲೀವ್ಸ್ ಅಂತಾರಲ್ಲ ಅದನ್ನಂತೂ ಹಾಕೊಂಡು ಕುಡಿದಿರ್ತೀವಿ. ಚಲೋ ಇರ್ತೈತಿ. ನನಗಂತೂ ಟೇಸ್ಟ್ ಭಾಳ ಚಲೋ ಆಗ್ತೈತೆ ಅದರಲ್ಲೇ. ಸೊ ಚಾನು ಕುಡಿದ್ವಿ, ಆಮೇಲೆ ಬಿಗ್ ಬಾಸ್ ನೋಡ್ಕೊತ ಕುಂತೀವಿ. ನಾವೊಂಥರ ಬಿಗ್ ಫ್ಯಾನ್ ರೀ ಬಿಗ್ ಬಾಸಿಗೆ, ಬಿಕಾಸ್ ಆಫ್ ಕಿಚ್ಚ. ಸೊ ಇನ್ಕಂಪ್ಲೀಟ್ ಎಪಿಸೋಡ್ಸ್ ಎಲ್ಲ ನೋಡಿದ್ವಿ. ಆಮೇಲೆ ಏನೇನು ಕೆಲಸ ಆಯ್ತದೆಲ್ಲ ಮಾಡ್ಕೊಂಡ್ವಿ. ಆಮೇಲೆ ಹಂಗೆ ಟೈಮ್ ನೋಡ್ತೀನಿ, ಲಂಚ್ ಟೈಮ್ ಆಗೇ ಬಿಡ್ತು. ಲಂಚಿಗೆ ಏನು ಮಾಡೋದು ಅಂತಂದೆ ಒಂದು ಸ್ಮಾಲ್ ಡಿಸ್ಕಷನ್ ಆಯಿತು. ಮಿಂಟ್ ರೈಸ್ ಮಾಡೋಣ ಅಂತಂದೇಳಿ ಪ್ಲ್ಯಾನ್ ಮಾಡಿದೆ. ಸೊ ಈಗ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಆಮೇಲೆ ಮಿಂಟ್ ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಅಜ್ವೈನ ಆ್ಯಂಡ್ ಜೀರಿಗೆ ಹಾಕೋಬೋದು. ಇದ್ರ ಜೊತೆನೇ ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು, ಹಸಿರು ಮೆಣಸಿನ್ಕಾಯಿ. ಬಟ್ ಆಲ್ರೆಡಿ ನನ್ನ ಕಡೆ ಹಸಿ ಖಾರ ಮಾಡಿ ಇಟ್ಕೊಂಡಿದ್ದೆ ನಾನು, ಹೀಗಾಗಿ ನಾನು ಸೇರಿಸ್ಕೊಳಕ್ಕೆ ಹೋಗಲಿಲ್ಲ. ಬರೀ ಇದಿಷ್ಟ ಹಾಕೊಂಡು ರುಬ್ಕೊಂಡೆ. ಈಗ ಅದನ್ನು ಮಿಕ್ಸಿ ಮಾಡ್ಕೊಳ್ರಿ, ಫುಲ್ ನುಣ್ಣಗೆ ರುಬ್ಕೊಳ್ರಿ ಅದನ್ನು. ಈ ಥರ ಆಗುತ್ತೆ. ನಾನು ಮೊದಲು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಉಳ್ಳಾಗಡ್ಡಿ ಆಮೇಲೆ ಈ ಪೇಸ್ಟ್ ಇದ್ದರೆ ಸಾಕು.
ಈಗ ಒಂದು ಬೌಲ್ ಒಳಗೆ ನಾನು ಅಕ್ಕಿ ತೊಗೊಂಡೋದನ್ನ ಮೊದಲೇ ನೆನೆಸಿಟ್ಕೊಂಡೇನಿ. ಅರೌಂಡ್ 20 ಮಿನಿಟ್ಸ್ ನೆನೆಸಿಡ್ರಿ ಅದನ್ನು. ಸೊ ಈಗ ಕುಕ್ಕರ್ ತೊಗೊಂಡು ಅದಕ್ಕೆ ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ ಇದೆಲ್ಲ ಹಾಕೊಳ್ಳೋದು. ಸೊ ಇದ ನೋಡ್ರಿ ಹಸಿ ಖಾರ. ಇದ್ರದ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕ್ರಿ, ನಾನು ಅದನ್ನು ಹೇಳ್ಕೊಡ್ತೇನೆ. ನಾನಂತರೂ ಆಲ್ಮೋಸ್ಟ್ ಅಡುಗೆಗೆ ನಾನು ಮೆಣಸಿನ್ಕಾಯಿ ಹಾಕೋಕ್ಕೆ ಹೋಗಂಗಿಲ್ಲ, ಬರೀ ಹಸಿ ಖಾರನ ಹಾಕಿಬಿಟ್ಟಿರ್ತೇನೆ. ಅದ ಚಲೋ ಅನ್ಸುತ್ತೆ, ಜಾಸ್ತಿ ಖಾರನೂ ಅನ್ಸಲ್ಲ ಆ್ಯಂಡ್ ಬಾಯಿಗೂ ಸಿಗಂಗಿಲ್ಲ. ಎಲ್ಲರೂ ತೆಗೆದು ಇಡ್ತಾರೆ ಅದನ್ನು ಮೆಣಸಿನ್ಕಾಯಿ. ಅದು ಬಂದರೆ ಇದಾದ್ರೆ ತೆಗ್ಯಾಕ ಬರೋಂಗಿಲ್ಲ, ಆರಾಮ್ ತಿಂದುಬಿಡ್ತಾರೆ. ಸೊ ಈಗ ಆಗಲೇ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕಿ ಚೆಂದ ಮಿಕ್ಸ್ ಮಾಡಿರಿ. ಆ್ಯಕ್ಚುಲಿ ರೈಸ್ ಮಾಡುವಾಗ ನನಗೆ ಮನೆಯೊಳಗೆ ಪನ್ನೀರ್ ಐತೆ ಅನ್ನೋದು ನಂಗೆ ಲಕ್ಷ್ಯ ಇಲ್ಲ. ಆಮೇಲೆ ನೆನಪಾತು, ಓಕೆ ಪನ್ನೀರ್ ಇತ್ತಲ್ಲ ನಮ್ಮ ಮನೆಯೊಳಗೆ ಅಂತಂದು ಹೇಳಿ ಮತ್ತೆ ಹೋಗಿ ಅದನ್ನೆಲ್ಲ ಬಡ ತೊಗೊಂಡ್ಬಂದು ಕಟ್ ಮಾಡಿ ಹಾಕ್ಕೊಂಡೆ. ಇದೇನು ಜಾಸ್ತಿ ಹೊತ್ತು ತೊಗೊಳಲ್ರಿ ಬೇಯಿಸ್ಕೊಳಕ್ಕೆ. ಟೇಸ್ಟ್ ಚಲೋ ಇರುತ್ತೆ ಆ್ಯಂಡ್ ಪ್ರೋಟೀನು ಸಿಕ್ಕಂಗೆ ಆಗುತ್ತೆ. ನಮ್ಮ ಹಸ್ಬೆಂಡಿಗಂತೂ ಭಾರಿ ಇಷ್ಟ, ನನಗೂ ಇಷ್ಟ ಪನ್ನೀರ್, ಬಟ್ ಅಷ್ಟೊಂದು ತಿನ್ನಲ್ಲ ನಾನು. ಸೊ ಇದು ಹಸಿ ವಾಸನೆ ಹೋಗುತ್ತಾನ ಸ್ವಲ್ಪ ಕುಕ್ ಮಾಡಿರಿ. ನಾನಂತೂ ಆ ಜಾರ್ ಹಂಗೆ ಬಿಡಲ್ಲ, ಅದ್ರೊಳಗೆ ಏನು ಉಳಿದಿರುತ್ತಲ್ಲ ಅದಕ್ಕೆಲ್ಲ ನೀರು ಹಾಕಿ ವಾಪಸ್ ತಗೊತೀನಿ. ಐ ಥಿಂಕ್ ಎಲ್ಲರೂ ಮನೆಯೊಳಗೂ ಹಿಂಗೆ ಅನ್ಸುತ್ತೆ ರೀ. ನಿಮಗೆ ಬೇಕಂದ್ರೆ ನೀವು ಮಸಾಲೆ ಐಟಮ್ಸನ್ನು ಹಾಕೋಬೋದು, ಲವಂಗ, ಚಕ್ಕೆ, ಏಲಕ್ಕಿ ಈ ಥರ. ಬಟ್ ನನಗೂ ಅಷ್ಟು ಇಷ್ಟ ಆಗಂಗಿಲ್ಲ ಆ್ಯಂಡ್ ಸಾಗುಗೂ ಅಷ್ಟು ಇಷ್ಟ ಆಗಲ್ಲ, ಸೊ ನಾನು ಹಾಕಕ್ಕೆ ಹೋಗಲ್ಲ. ಈಗ ಆಗಲೇ ನಾವು ನೆನೆಸಿಟ್ಟಿದ್ವಲ್ಲ ಆ ರೈಸ ಕುಕ್ಕರಿಗೆ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಚಂದ ಒಂದು ಮಿಕ್ಸ್ ಕೊಡ್ರಿ. ಒಂದು ಸ್ವಲ್ಪ ಶುಗರ್ ಉದ್ರ ಸಾತೇನೆ ನಾನು, ಎದಕ್ಕಂದ್ರೆ ಸೌಳು ಹತ್ತಬಾರ್ದು ಅಂತೇಳಿ ಅಷ್ಟೇ. ಸೊ ಸಕ್ಕರೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ಇಷ್ಟ ರೀ. ಇಷ್ಟು ಮಾಡಾದ್ಮೇಲೆ ಲಾಸ್ಟಿಗೆ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿರಿ, ಮುಗೀತು. ಮಿಂಟ್ ರೈಸ್ ರೆಡಿ ಆಗಿಬಿಡುತ್ತೆ. ಅರೌಂಡ್ 8 to 10 ಮಿನಿಟ್ಸ್ ಒಳಗೆ ನಿಮಗೆ ಮಿಂಟ್ ರೈಸ್ ರೆಡಿ ಆಗಿಬಿಡ್ತೈತಿ. ಯಾರ್ಯಾರಿಗೆ ಲೇಜಿ ಫೀಲ್ ಆಗ್ತಿರುತ್ತೆ, ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಆ ಟೈಮ್ ಒಳಗೆಲ್ಲ ಮಾಡ್ಕೋಬೋದು. ಜಾಸ್ತಿ ಟೈಮ್ ಏನು ತೊಗೊಳಲ್ಲ, ಸೊ ಮಾಡ್ಕೋಬೋದು ಈಸಿಯಾಗಿ. ಬಟ್ ಹೊರಗದು ತಿನ್ನಕ್ಕೆ ಹೋಗ್ಬೇಡ್ರಿ, ಭಾಳ ಹೆಲ್ತ್ ಎಫೆಕ್ಟ್ಸ್ ಎಲ್ಲ ಆಮೇಲೆ ಈಗ ಗೊತ್ತಾಗಲ್ಲ, ಬಟ್ ಲೇಟರ್ ನಮಗೆ ಮುಂದೆ ಫ್ಯೂಚರ್ ಟೈಮ್ ಒಳಗೆಲ್ಲ ಗೊತ್ತಾಗುತ್ತೆ. ಹಿಂಗಾಗಿ ಆದಷ್ಟು ಮನಿ ಫುಡ್ಡನ್ನು ತಿನ್ನಕ್ಕೆ ಟ್ರೈ ಮಾಡಿರಿ. ಸೊ ಹಿಯರ್ ಈಸ್ ಮಿಂಟ್ ರೈಸ್ ಆ್ಯಂಡ್ ವಿತ್ ಮೈಸೂರು ಪಾಕ್. ಲಂಚ್ ಸ್ವಲ್ಪ ಸಿಂಪಲಾಗಿ ಐತ್ರಿ ನಮ್ದು ಇವತ್ತು, ಸೊ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದಾದ್ಮೇಲೆ ನಾವು ಡಿಮಾರ್ಟಿಗೆ ಹೋದ್ವಿ, ಸ್ವಲ್ಪ ಥಿಂಗ್ಸ್ ತರೋದಿತ್ತೆ ಅಂತಂದು ಹೇಳಿ. ಅಲ್ಲಿ ಮಳೆ ಬರತ್ತಿತ್ತು. ಸೊ ಈವ್ನಿಂಗ್ ಚಾ ಇಲ್ದ ಹೆಂಗೆ ಹೇಳ್ರಿ, ಅದಕ್ಕೆ ಒಂದು ಕಡೆ ಚಾ ಕುಡಿಯೋಣ ಅಂತಂದೇಳಿ ಹೋದ್ವಿ. ಸಾಗು ಚಾ ತೊಗೊಂಡ್ರಿ, ನಾವೊಂದು ಹಾಟ್ ಚಾಕ್ಲೇಟ್ ತೊಗೊಂಡೆ. ಎಲ್ಲ ಥಿಂಗ್ಸ್ ತೊಗೊಂಡೆ, ಹೊರಗೆ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಇಷ್ಟ ಆಗಿತ್ತು ನೋಡ್ರಿ ನಮ್ಮ ವೀಕೆಂಡ್ ರೂಟೀನ್. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ. ಬಾಯ್, ಟೇಕ್ ಕೇರ್.